ಹಲೋ ನಮಸ್ಕಾರ ಎಲ್ಲರಿಗೂ ಭವ್ಯಶ್ರೀ ಕವಾಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಹಿತ್ಕಿದ ಅವರೆಕಾಳಿಂದ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಇದನ್ನು ಹಳ್ಳಿ ಕಡೆ ಚಿನಕುರುಳಿ ಅಂತ ಕೂಡ ಹೇಳ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವಾಗ ನಾನು ಚಿನಕುರುಳಿ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ನಾನು 1/4 kg ನಾನು ಹಿತ್ಕಿದ ಅವರೆಕಾಳನ್ನು ತಗೊಂಡಿದ್ದೀನಿ. ನಾನು 1 ಕಪ್ ಆಗೋಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ನಾನು ಕೊಬ್ಬರಿನ ತಗೊಂಡಿದ್ದೀನಿ. ಕೊಬ್ಬರಿನ ನೋಡಿ ಈ ಥರ ತೆಳುವಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು 5ರಿಂದ 6 ನಾನು ಒಣಮೆಣಸಿನಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ತಗೊಂಡಿದ್ದೀನಿ. ಮತ್ತು 1 ಕಪ್ ನಾನು ಉರಿಗಡಲೆನ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ನಾನು ಅವಲಕ್ಕಿನ ತಗೊಂಡಿದ್ದೀನಿ. ಮತ್ತು ನಾನು 2 ಬೆಳ್ಳುಳ್ಳಿನ ತಗೊಂಡು ಇದ್ರ ಹೆಸರುಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಎಷ್ಟು ಹಾಕಬೇಕು ಅಂದರೆ ನೀವು ಫ್ರೈ ಮಾಡೋವಂಥ ಕಾಳುಗಳು ಮುಳುಗಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನಾನು ಮೊದಲನೇದಾಗಿ ಹಿತ್ಕಿದ ಅವರೆಕಾಳನ್ನು ಎಣ್ಣೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 7ರಿಂದ 8 ನಿಮಿಷದ ತನಕ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಗರಿ ಗರಿ ಅನ್ನೋ ರೀತಿಲಿ ಆಗುತ್ತೆ. ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಿತ್ಕಿದ ಅವರೆಕಾಳನ್ನು ಎಣ್ಣೆನಲ್ಲಿ ಹಾಕೋಕ್ಕಿಂತ ಮುಂಚೆ ನೀವು ಅವರೆಕಾಳನ್ನು ನೆನೆ ಇಟ್ಟುಬಿಟ್ಟು ನೀವು ಹಿತ್ಕಿದ ಅವರೆಕಾಳನ್ನು ಮಾಡ್ಕೊಳ್ತೀರಾ. ಮಾಡ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ಥರ ನೀವು ಚೆನ್ನಾಗಿ ಸ್ವಲ್ಪ ಹಾರಾಕಿರಬೇಕು. ಸ್ವಲ್ಪ ಹೊತ್ತು ಒಂದು 1/2 hour ಹಾರಾಕಿದ ಮೇಲೆ ನೀವು ಮಾಡ್ಕೋಬೇಕು. ಇದನ್ನು ಟೀ ಕಾಫಿ ಜೊತೆ ಆಗಲಿ ಸ್ನ್ಯಾಕ್ಸ್ಗಾಗಲಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇವಾಗ ನೀವು ಮಾಡಿ ಇಟ್ಕೋಬಹುದು. ಇದು 1 ಮಂತ್ವರೆಗೂ ಇಟ್ಟರು ಸ್ಟೋರ್ ಮಾಡಿಟ್ರು ಏನೂ ಹಾಳಾಗೋದಿಲ್ಲ. ಇವಾಗ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಕಲರ್ ಚೇಂಜ್ ಆಗಿ ಸ್ವಲ್ಪ ಗರಿ ಗರಿ ಆಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೀರ ನೀವು ಹಸಿ ಹಸಿ ಹಾಗೆ ತೆಗ್ದಿದ್ದೀರಾ ಅಂತಂದರೆ ತಿನ್ನುವಾಗ ಮೆತ್ತಗಾಗುತ್ತೆ. ಹಂಗಾಗ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆನ ಜಾಸ್ತಿ ಟೈಮ್ ನೀವು ಇದನ್ನು ಫ್ರೈ ಮಾಡೋ ಹಾಗಿಲ್ಲ. ಇದನ್ನು 1 ನಿಮಿಷ ಹಾಗೇ ಸ್ವಲ್ಪ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಮಾಡಿಬಿಟ್ಟು ತಕ್ಷಣ ತೆಗೆದು ಬಿಡಬೇಕು. ನೋಡಿ ಇಷ್ಟಾದರೆ ಸಾಕು. ತೀರ ಕಲರ್ ಕೆಂಪಾಗೋ ಥರ ಮಾಡ್ಕೋಬಾರ್ದು, ಹೊತ್ತೋಗ್ಬಿಡುತ್ತೆ, ಸೀದೋಗುತ್ತೆ. ಇವಾಗ ನಾನು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಕೂಡ ಸ್ವಲ್ಪ ಗರಿ ಗರಿ ಬರೋ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರ್ಧಂಬರ್ಧ ನೀವು ಬೇಯಿಸಿದರೆ ಅದು ಮೆತ್ತಗಾಗ್ಬಿಡತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಗರಿ ಗರಿ ಆಗುತ್ತೆ. ಇವಾಗ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಮುರಿದ್ಬಿಟ್ಟು ಮತ್ತು ಕರಿಬೇವಿನ ಸೊಪ್ಪು ಕೂಡ ತೊಗೊಂಡು ಅದನ್ನು ಜಾಲರಿನಲ್ಲಿ ಇಟ್ಕೊಂಡು ಹಾಗೆಯೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಇದನ್ನು ಫುಲ್ ಎಣ್ಣೆನಲ್ಲೇ ಹಾಕಿಬಿಟ್ರೆ ಫುಲ್ ಸೀದೋಗ್ಬಿಡತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿನೂ ಕೂಡ ಅದೇ ಥರ ಮಾಡ್ಕೊಳ್ತೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಆಮೇಲೆ ನೀವು ಈ ಥರ ಫ್ರೈ ಮಾಡ್ಕೋಬಹುದು. ನೋಡಿ ಇಷ್ಟು ಮಾಡಿದರೆ ಸಾಕು. ಇವಾಗ ನಾನು ಅವಲಕ್ಕಿನ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಅವಲಕ್ಕಿ ಸ್ವಲ್ಪ ಈ ಥರ ಗರಿ ಗರಿ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದೆಲ್ಲ ನೀವು ಎಣ್ಣೆಯಲ್ಲಿ ಕರೆದಿದ್ದಾದಮೇಲೆ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಸ್ಪೂನ್ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಎಣ್ಣೆಯಲ್ಲಿ ನೀವು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇದನ್ನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂಡಾದರೂ ನೀವು ಕಲಿಸ್ಕೋಬಹುದು. ಇದನ್ನು ಇಲ್ಲ ಅಂತಂದರೆ ಈ ರೀತಿನಾದರೂ ಮಾಡ್ಕೋಬಹುದು.
ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನೀವು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ಆವಾಗ ಇದೆಲ್ಲ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ನೀವು ಬಿಸಿ ಇದ್ದಂಕನೇ ಏನಾದರೂ ಬಾಕ್ಸ್ಗೆ ಹಾಕಿ ಹಾಗೆ ಇಟ್ಟರೆ ಅದು ಮೆತ್ತಗೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ತಿನ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.